ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮುದ್ದೇಬಿಹಾಳ ತಾಲೂಕಿನ ಬನೋಸಿ ಗ್ರಾಮದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತ ಪ್ರಕರಣ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧರ ಪ್ರತಿಮೆಯನ್ನ ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಆಗಸ್ಟ್ 31ರಂದು ಮುದ್ದೇಬಿಹಾಳ ಪಟ್ಟಣದ ಬಂದ್ಗೆ ಕರೆ ನೀಡಿದರು. ಈ ಬಗ್ಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಹರೀಶ್ ನಾಟಿಕಾರ್, ಅಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಪಟ್ಟಣ ಸಂಪೂರ್ಣವಾಗಿ ಬಂದ್ ಇರಲಿದೆ. ಈಗಾಗಲೇ ನಾವು ಪಟ್ಟಣದ ಬಟ್ಟೆ ಅಂಗಡಿಗಳ ಅಧ್ಯಕ್ಷರಿಗೆ, ಕಿರಾಣಿ ಅಂಗಡಿಗಳ ಅಧ್ಯಕ್ಷರಿಗೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘಕ್ಕೆ, ಕೆಎಸ್ಆರ್ಟಿಸಿಯ ಘಟಕ ವ್ಯವಸ್ಥಾಪಕರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ. ಮುದ್ದೇಬಿಹಾಳ ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಸ್ಥರಿಗೆ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಿದ್ದು ಬಂದ್ಗೆ ಸಾಥ್ ನೀಡುವಂತೆ ಕೋರಿದರು. ಆಗಿರ್ತಕ್ಕಂಥ ಮನೋಸಿ ಗ್ರಾಮದಲ್ಲಿ ಬಸಮ್ಮ ಎನ್ನುವ ದಲಿತ ಅಪ್ರಾಪ್ತ ಯುವತಿ ಮಾರಣಾಂತಿಕವಾಗಿ ಸುಮಾರು 12 ಗಂಟೆಗಳ ನಿರಂತರ ಒಂದು ಕಿರುಕುಳದಿಂದ ಅವಳನ್ನು ನೇಣಿ ಹಾಕಿದ್ರು. ಕೃತಕ ಒಂದು ತಾಳಿಯನ್ನು ಕೂಡ ಕಟ್ಟಿದ್ರು. ಈಗಾಗಲೇ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಈಗಾಗಲೇ ನೀವು ಹೇಳಿದ್ದೀರಿ, ನೀವು ಬರೆದಿದ್ದೀರಿ. ನಾವೀಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಯಾವ ಅಧಿಕಾರಿಗಳ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಆ ಕುಟುಂಬಕ್ಕೆ ಬರ್ತಕ್ಕಂಥ ಸಹಾಯ ಸೌಲಭ್ಯಗಳು ಸಿಗಬೇಕಲ್ಲ ಸರ್ಕಾರದಿಂದ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣ ಒಂದು ಕೊಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದ್ದಾವೆ. ನಾನು ಒಂದು ಆಗಲೇ ಕರೆ ಕೊಟ್ಟಿದ್ದೆ. ನಾನು ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ನಮ್ಮ ದಲಿತ ಸಂಘಟನೆಯ ವತಿಯಿಂದ ಈ ಬಸಮ್ಮಳಿಗೆ ಆದಂತ ಅನ್ಯಾಯ ಇನ್ನು ಯಾವ ಜಾತಿಯ ಹೆಣ್ಣುಮಕ್ಕಳಿಗೆ ಆಗಬಾರದು ಅಂತ ಒಂದು ಕರೆ ಕೊಟ್ಟಿದ್ದಕ್ಕಾಗಿ ಆ ಕರೆಗೆ ಹೋಗೊಟ್ಟು ಎಲ್ಲಾ ಜಾತಿ ಜನಾಂಗದ ಸಮುದಾಯದ ಎಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ. ಈಗ 3 ಜನ ಆರೋಪಿಗಳನ್ನು ನಾವು ಗುರುತಿಸಿದ್ವಿ. ಇನ್ನೂ ಒಬ್ಬರು ಹೆಚ್ಚಿಗೆ ಆಗಿ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿ 4 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ತದನಂತರ ನಮ್ಮ ಬೇಡಿಕೆ ಅವತ್ತಿನೂ ಕೂಡ ಮಾನ್ಯ ಶಾಸಕರು ಕೂಡ ಬಂದಿದ್ರು, SP ಅವರು ಕೂಡ ಬಂದಿದ್ರು, SP ಸಾಹೇಬರು ಕೂಡ, ಮುದ್ದೇಬಿಹಾಳ ಬಿಜಾಪುರ ವರಿಷ್ಠಾಧಿಕಾರಿಗಳು ಕೂಡ ಬಂದಿದ್ರು. ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ದು ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು. ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಸರ್ಕಾರಕ್ಕೆ ಮಾನ್ಯ ಶಾಸಕರಾಗಲಿ, ಮಾನ್ಯ ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, SP ಸಾಹೇಬರಾಗಲಿ ಒಂದು ವಿಶೇಷ ಪ್ರಕರಣ ಅಂತ ನೀವೇನಾದರೂ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದರೆ 50 ಲಕ್ಷ ರೂಪಾಯಿ ಕೊಡಲಿಕ್ಕೂ ಕೂಡ ಆ ಕುಟುಂಬಕ್ಕೆ ಒಂದು ಬದುಕೋದಲಿಕ್ಕೆ 50 ಲಕ್ಷ ರೂಪಾಯಿ ಕೊಡಲಿಕ್ಕೆ ಕೂಡ ಇದೆ ಪ್ರೊವಿಷನ್ ಇದೆ. ತದನಂತರ ಆ ಕುಟುಂಬ ಅತ್ಯಂತ ಬಡ ಕುಟುಂಬ. ತಮಗೆಲ್ಲ ತಿಳಿದ ಮಾಧ್ಯಮದ ಸ್ನೇಹಿತರು, ತಾವು ಅಲ್ಲಿ ಹೋಗಿದ್ದೀರಿ, ತಮಗೂ ಗೊತ್ತಿದೆ. ತದನಂತರ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಸರ್ಕಾರಿ ನೌಕರಿ ತಗೋಬೇಕಂತ ಕೂಡ ಸರ್ಕಾರದ ಆದೇಶ ಇದೆ. ಮಗು ಹತ್ರನೇ ಹಾಲು ಕುಡಿಸ್ತಾರೆ ತಾಯಿ, ಅಪ್ಪನಾದ್ರೂ ಕೊಡ್ತೀರಿ, ಮಾನಭಂಗ ಆದ್ರೂ ಕೊಡ್ತೀರಿ. ಇವತ್ತ ಚಿತ್ರ ಹಿಂಸೆ ಕೊಟ್ಟು ಆ ಹೆಣ್ಣು ಮಗುತ್ತೀರಿ, ಅಪ್ಪನಾದ್ರೂ 8.5 ಲಕ್ಷ ಕೊಡ್ತೀರಿ, ಆ ಬದುಕಿರತಕ್ಕಂಥ ಹೆಣ್ಣು ಮಕ್ಕಳಿಗೆ 8.5 ಲಕ್ಷ ಕೊಡ್ತೀರಿ. ಇದು ಯಾವ ನ್ಯಾಯ? ಸರ್ಕಾರಕ್ಕೆ ನಾನು ಇವತ್ತು ಆಗ್ರಹ ಪಡಿಸ್ತೀನಿ, ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ನೀವು ಸರ್ಕಾರಿ ನೌಕರಿ ಕೊಡಬೇಕು. ಆ ಮಗುವನ್ನು ಕಳ್ಕೊಂಡಂತ ಕುಟುಂಬಕ್ಕೆ ಸರ್ಕಾರದಿಂದ ಶೀಘ್ರವಾಗಿ 2 ಎಕರೆ ಜಮೀನನ್ನು ಒದಗಿಸಬೇಕು ಅಂತ ಸರ್ಕಾರದ ರೂಲ್ಸ್ ಇದೆ. ನಿಮ್ಮ ರೂಲ್ಸ್ ಬಿಟ್ಟು ನಾವು ಕೇಳಕತ್ತಿಲ್ಲ. ಅದಕ್ಕೆ ದಯವಿಟ್ಟು
ಮಾನ್ಯ ಶಾಸಕರು ನೀವು ವಿಧಾನಸಭೆಯಲ್ಲಿ ಗರ್ಜಿಸಬೇಕು. ನೀವು ಗರ್ಜಿಸದೆ ಹೋದಲ್ಲಿ ನಮ್ಮ ಮಗಳಿಗೆ ಆದಂತ ಅನ್ಯಾಯ ಇನ್ನು ಬೇರೆ ಮಕ್ಕಳಿಗೆ ಆಗಬಾರ್ದು ಅನ್ನುವಂತ ಒಂದೇ ಉದ್ದೇಶದಿಂದ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವರೇನ 4 ಜನ ಆರೋಪಿಗಳಿದ್ದಾರೆ. ಮಾನ್ಯ SP ಸಾಹೇಬರಲ್ಲಿ ಇನ್ನೊಮ್ಮೆ ಕೂಡ ನಾವು ವಿನಂತಿ ಮಾಡ್ಕೊತಿದ್ದೀನಿ, ಆ ತರ ಅವರನ್ನು ಮರಣದಂಡ ಶಿಕ್ಷೆಗೆ ಗುರಿಪಡಿಸುವವರೆಗೂ ತಮ್ಮ ಅಧಿಕಾರವನ್ನು ಬಿಡಬಾರದು ಅನ್ನುವಂಥ ವಿಷಯವನ್ನು ಕೂಡ ನಾನು ಹೇಳಿಕೆ ಇಷ್ಟಪಡ್ತೇನೆ. ನೀವು ಆಗಿರ್ತಕ್ಕಂಥ ಅನ್ಯಾಯವನ್ನು ನೋಡಿದ್ದೀರಿ ಮಾನ್ಯ SP ಸಾಹೇಬರು, ಮಾನ್ಯ ಸಮಾಜ ಕಲ್ಯಾಣಾಧಿಕಾರಿಗಳು, ಮಾನ್ಯ ಶಾಸಕರು ಕೂಡ ನೋಡಿದ್ದೀರಿ. ನೀವು ಇದಕ್ಕೆ ಬೇರೆ ಅರ್ಥ ಕೊಡಬೇಡಿ. ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಎಲ್ಲೆಲ್ಲೋ ಉಡುಪಿಯಲ್ಲಿ ಆಗಿರ್ತಕ್ಕಂಥ ಘಟನೆ ನಾವು ನೀವೆಲ್ಲರೂ ಕೂಡಿ ನೋಡಿದ್ದೀವಿ. ಉಡುಪಿಯಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಸಾಕ್ಷಿ ಇಲ್ಲ, ಪುರಾವೆಗಳಿಲ್ಲ. ತಾಳಿಕೋಟೆ ತಾಲೂಕಿನಲ್ಲಿ ಇವತ್ತು ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ತದನಂತರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ಗವಾಯಿಗಳು ಕೂಡ ಗವಾಯಿಗಳ ಮೇಲೆ ಸುಳಿಸಿದರು. ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರಿಗೆ ಸುಳಿಸಿದು ಅಪಮಾನ ಮಾಡಿರ್ತಕ್ಕಂತಹ ಮನುಷ್ಯನನ್ನ ನೀವು ಹಾಗೆ ಬಿಟ್ಟು ತಿರುಗಾಡ್ತೀರಲ್ಲ, ಇದು ಎಂತ ಸರ್ಕಾರ? ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಅವನನ್ನು ಕೂಡಲೇ ನೀವು ಬಂಧನೆ ಮಾಡಿ ಅವಂಗ ಶಿಕ್ಷೆಗೆ ಒಳಪಡಿಸ್ಬೇಕು. ಅನ್ಯಾಯ ಮಾಡಿರ್ತಕ್ಕಂಥ ಈ ವಕೀಲರಿದ್ದಾರ ಅವರನ್ನು ಕೂಡಲೇ ಬಂಧನೆ ಮಾಡಬೇಕು, ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮತ್ತು ಬುದ್ಧನ ಮೂರ್ತಿಗೆ ಅಪಮಾನ ಮಾಡ್ತಿರತಕ್ಕಂಥವರು ಇವತ್ತಿಗೂ ಕೂಡ ಆರೋಪಗಳನ್ನು ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮಾನ್ಯ ಗೃಹ ಸಚಿವರೇ, ಇದನ್ನು ಎಷ್ಟು ಅಪಮಾನ ಅನ್ನೋದನ್ನು ಮನಗಾಡಬೇಕಾಗಿದೆ. ಇವತ್ತು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಕೂಡಲೇ ಅವರನ್ನು ಬಂಧಿಸಿ ಅವರನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಅನ್ನುವಂಥ ಒಂದು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಮುದ್ದೇಬಿಹಾಳ ಬಂದ್ ಕರೆಯನ್ನು ನಾವು ಕೊಟ್ಟಿದ್ದೀವಿ. ತಾರೀಕು 31/10ಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಮುದ್ದೇಬಿಹಾಳ ಬಂದ್ ಕರೆ ನಾವು ಈಗಾಗಲೇ ಬಟ್ಟೆ ಅಂಗಡಿ ವ್ಯಾಪಾರ ಸಂಘದ ಅಧ್ಯಕ್ಷರಿಗೂ ಕೂಡ ನಾವು ಮನವಿ ಪತ್ರದ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಕಿರಾಣಿ ಮರ್ಚೆಂಟ್ ಅಂಗಡಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ KSRTCಯ ಘಟಕ ವ್ಯವಸ್ಥಾಪಕರಿಗೂ ಕೂಡ ಒಂದು ಪ್ರತ್ಯೇಕವಾಗಿ ಮನವಿ ಕೊಟ್ಟು ನೀವು ಬಸ್ಸನ್ನು ಬಂದ್ ಮಾಡಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ನಮ್ಮ ಒಬ್ಬ ಮಹಿಳೆಗೆ ದಲಿತ ಮಹಿಳೆ ಅನ್ನೋದಕ್ಕೆ ತಾವೊಬ್ಬ ದಲಿತ ಯುವತಿಯ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಒಂದು ಕಿವಿಯನ್ನು ತೆಗೆಸಬೇಕಾಗಿದೆ, ಅದಕ್ಕೆ ಬಂದ್ ಮಾಡಿ ಅಂತ ಹೇಳಿದ್ವಿ. ಆಮೇಲೆ ಶಿಕ್ಷಣಾಧಿಕಾರಿಗಳಿಗೂ ಕೂಡ ನಾವು ಕೊಟ್ಟಿದ್ವಿ. ಯಾಕಂದ್ರೆ ಮಕ್ಕಳು ಬೆಳಗ್ಗೆ ವ್ಯಾನ್ನಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅವು ಇವತ್ತೊಂದು ದಿವಸ, ಅವತ್ತು 31ನೇ ತಾರೀಕಿನ ದಿವಸ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇದರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವತ್ತನ್ನು ರಜೆ ಘೋಷಿಸ್ರಿ. ನಿಮ್ದೇನು ಕಾನೂನಾತ್ಮಕವಾಗಿ DDP ಕೇಳಿ, ನಿಮ್ಮ ಮೇಲಾಧಿಕಾರಿಗಳು ಕೇಳಿ, ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡಿ. ಆದರೆ ಸಂಪೂರ್ಣವಾಗಿ ಮುದ್ದೇಬಿಹಾಳ ತಾಲೂಕಿನ ಸಮಸ್ತ ನನ್ನ ವ್ಯಾಪಾರಸ್ಥ ಬಂಧುಗಳಿಗೆ ನಾನು ಕೇಳಿಕೊಳ್ಳುವುದಿಷ್ಟೇ. ಈ ವೇಳೆ ಪರಶುರಾಮ್ ಬಸರಕೋಡ್, ಆನಂದ್ ಮುದೂರ್, ಪ್ರಕಾಶ್ ಸರೂರ್ ಮಾತನಾಡಿದರು. ಬಲಭೀಮ್ ನಾಯಕ್ ಮಕ್ಕಳ, ಪರಶುರಾಮ್ ಮುರಾಳ್, ಸಿದ್ದು ಚಲವಾದಿ, ರೇವಣ್ ಸಿದ್ದ ನಾಯಕ್, ಮಂಜುನಾಥ್ ನಾಲ್ತ್ವಾಡ್, ಬಸವರಾಜ್ ಸರೂರ್, ಸಂಗು ನೇವಗರಿ, ಅಯ್ಯಪ್ಪ ಸಿದ್ದಾಪುರ ಸೇರಿದಂತೆ ಹಲವರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಈ ಕೃತ್ಯಗಳ ರಾಕ್ಷಸ ಕೃತ್ಯಗಳು ಆಗ್ತಾವಂದ್ರ ನಾವು ನೀವೆಲ್ಲ ಇದ್ರೂ ಕೂಡ ಏನಪ್ಪಾ ಅಂತಂದ್ರೆ ಅಂತ ಹೆಣ್ಣು ಮಕ್ಕಳ ಜೀವನ ಉಳಿಸೋದಾಗಲಿಲ್ಲ ಅನ್ನುವಂಥದ್ದು ನಾವೆಷ್ಟೇ ಏನೇ ಹೋರಾಟ ಮಾಡಿದರೂ ಕೂಡ ಇನ್ನು ಮುಂದೆ ಅಂಥ ಘಟನೆಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಈ ಮುದ್ದೇಬಿಹಾಳ ತಾಲೂಕದಲ್ಲಿ ಎಲ್ಲ ನಮ್ಮ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಟನೆಗಳು ಹಾಗೂ ಇನ್ನಿತರ ಎಲ್ಲ ನಮ್ಮ ಸಂಘಟಕರ ಮಿತ್ರರು ಕೂಡಿಕೊಂಡು ಈ ಹೋರಾಟವನ್ನು ಒಂದು ಒಳ್ಳೆಯ ರೀತಿ ಮುದ್ದೇಬಿಹಾಳ ಬಂದ್ ಕರೆ ಸಂಪೂರ್ಣ ಬಂದ್ ಮಾಡ್ತೀವಿ ಅನ್ನುವ ಮಾತನ್ನು ಹೇಳುತ್ತಾ, ಅದಕ್ಕೆ ದಲಿತ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ಜನ ಸಮುದಾಯ ಸಂಘಟನೆಗಳು, ಮುದ್ದೇಬಿಹಾಳದ ನಾಗರಿಕರು ಈ ಹೋರಾಟಕ್ಕೆ ಬೆಂಬಲ ನಿಂತು ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಈ ಎಚ್ಚರಿಕೆ ಗಂಟೆ ಕೊಡುವ ಮೂಲಕ ಎಲ್ಲ ಜನಸಾಮಾನ್ಯರು
ಸರ್ಕಾರಕ್ಕೆ ಒಂದು ಪ್ರತಿರೋಧವನ್ನು ಕೊಡೋಣ. ಪ್ರತಿರೋಧ ಕೊಟ್ಟು ನಾವು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಣ. ಅಂದಾಗೆ ಈ ಮುದ್ದೆಮಾಳದಿಂದ ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಕೊಡೋಣ ಅಂತೇಳಿ 31/10/2025 ಬೃಹತ್ ಪ್ರತಿಭಟನೆ ಇದೆ, ಬಂದ್ ಇದೆ. ಅದಕ್ಕೆಲ್ಲರೂ ಸಹಕರಿಸಬೇಕು. ಎಲ್ಲ ಸಂಘಟನೆಗಳಲ್ಲಿ ಭಾಗವಹಿಸಿ ಬೆಂಬಲವನ್ನು ಸೂಚಿಸಬೇಕೆಂದು ಈ ಮೂಲಕ ಪತ್ರಿಕೆ ಮುಖಾಂತರ ಬಾಬಾ ಸಾಹೇಬ್ ಮಾತಾಡ್ತಾರ. ಪ್ರಜಾಪ್ರಭುತ್ವದಲ್ಲಿ ನಾನು ಪ್ರಜಾಪ್ರಭುತ್ವವನ್ನು ಒಳ್ಳೆ ರೀತಿ ತಂದಿದ್ದೇನೆ. ಈ ಪ್ರಜಾಪ್ರಭುತ್ವ ಹಾಳು ಮಾಡಿದರೆ ನೀವು ಮುಂದೆ ನಾಯಿ ನರಿಯಾಗಿ ಸಾಯ್ತೀರಿ ಅನ್ನತಕ್ಕಂಥ ಮಾತು ಹೇಳಿದ್ದಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಹೆಣ್ಣು ಮಕ್ಕಳಿಗೆ ದಿನನಿತ್ಯ ಕೊಲೆ, ಸುಲಿಗೆ, ಬಲಾತ್ಕಾರ, ದೌರ್ಜನ್ಯ ಆಗುವುದರಿಂದ ಈ ಸಭೆಯ ಉದ್ದೇಶ ಇಷ್ಟೇ. ಏನು 31ನೇ ತಾರೀಕಿನಂದು ವಿವಿಧ ದಲಿತ ಪರ ಸಂಘಟನೆ ನಾವು ಮುದ್ದೇಬಿಹಾಳ ಬಂದ್ ಕರೆ ಕೊಟ್ಟಿದ್ದೀವಿ. ಈ ಬಂದ್ ಕರೆ ಸಪೋರ್ಟ್ ಕೊಡ್ತಾರಂದು ನಾವು ಅನ್ಕೊಂಡಿದ್ದೀವಿ. ದಲಿತ ಪರ, ಪ್ರಗತಿಪರ, ಅಲ್ಪಸಂಖ್ಯಾತ ಪರ ಎಲ್ಲರೂ ಈ ಹೋರಾಟಕ್ಕೆ ಬಂದ್ ಕೇಸಿ ಈ ಹೋರಾಟವನ್ನು ಯಶಸ್ವಿ ಮಾಡೋಣ ಎಂದು ಕೇಸಿ ಈ ಪತ್ರಿಕೆಯ ಉದ್ದೇಶ ಇಷ್ಟೇ ಇದೆ. ಮಾತನಾಡಲು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.